ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಪೊಲೀಸರು ಇದೀಗಷ್ಟೇ ಬಂಧನಕ್ಕೆ ಒಳಪಡಿಸಿದ್ದಾರೆ. ಸುವರ್ಣಸೌಧದ ಮುಂಭಾಗ ಮೆಟ್ಟಿಲ ಮೇಲೆ ಕುಳಿತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಂತಹ ಸಿಟಿ ರವಿ ಅವರನ್ನ ಬಂದು ಪೊಲೀಸರು ಕರೆದುಕೊಂಡು ಹೋಗಲಿಕ್ಕೆ ಪ್ರಯತ್ನಿಸಿದ್ರು. ಅವರು ಅಲ್ಲಿ ನಿರಾಕರಿಸಿದ್ರು. ಅದಾದ ನಂತರದಲ್ಲಿ ಅವ್ರನ್ನ ವಶಕ್ಕೆ ಪಡ್ಕೊಂಡು ಪೊಲೀಸರು ಈಗ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ರಿ. ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಎಲ್ಲರನ್ನೂ ಕೂಡ ಪೊಲೀಸರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರಿಂದ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ ಸಿಟಿ ರವಿ ಅವರ ವಿರುದ್ಧವಾಗಿ ಸೆಕ್ಷನ್ 75, 79 ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಲೈಂಗಿಕ ದೌರ್ಜನ್ಯ, ಮಹಿಳೆಗೆ ನಿಂದಿಸಿದಂತಹ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದ್ದು ಎಫ್ಐಆರ್ ಕೂಡ ಆಗಿರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಇದೀಗಷ್ಟೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಷ್ಟೇ ಕೆಲ ಬಿಜೆಪಿ ನಾಯಕರು ಪೊಲೀಸ್ ವಾಹನದ ಮುಂಭಾಗ ನಿಂತು ತಡೆಯುವಂತಹ ಪ್ರಯತ್ನವನ್ನು ಕೂಡ ನಡೆಸಿದ್ರು. ಆದರೆ ಪೊಲೀಸರು ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಅವ್ರನ್ನೆಲ್ಲ ಪಕ್ಕಕ್ಕೆ ಸರಿಸಿ ನಂತರ ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗಿದ್ದಾರೆ. ಸಿಟಿ ರವಿ ಅವರ ಬಂಧನ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಪೊಲೀಸರು ಇದೀಗಷ್ಟೇ ಸಿಟಿ ರವಿ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಸಿಟಿ ರವಿ ಅವರ ವಿರುದ್ಧವಾಗಿ ಹೆಬ್ಬಾಳ್ಕರ್ ಅವರು ದೂರನ್ನ ದಾಖಲು ಮಾಡಿದ್ರು. ದೂರಿನ ಆಧಾರದ ಮೇಲೆ ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಸಿಟಿ ರವಿ ಅವರು ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆಯನ್ನ ಮೊಳಗಿಸಿದ್ದಾರೆ. ಸಿಟಿ ರವಿ ಅವರ ವಿರುದ್ಧ ಕೇಳಿ ಬಂದಂತಹ ಆರೋಪ, ಆದ್ರೆ ನಾನು ಆಡಿದಂತಹ ಮಾತಿಗೆ ನನ್ನನ್ನ ಬಂಧನಕ್ಕೆ ಒಳಪಡಿಸಲಾಗ್ತಾ ಇದೆ ಅಂತ ಅವರು ಸಿಡಿಮಿಡಿಗೊಂಡಿದ್ದಾರೆ. ಇಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇರೋದು ಸುವರ್ಣಸೌಧದ ಮುಂಭಾಗವೇ. ಇನ್ನೂ ಕೂಡ ಬಿಜೆಪಿಯ ನಾಯಕರುಗಳು ಸುವರ್ಣಸೌಧದ ಮುಂಭಾಗವೇ ಕುಳಿತು ಪ್ರತಿಭಟನೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕಲಾಪವನ್ನ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಮಾಡಲಾಯಿತು. ಕಲಾಪವನ್ನ ಪುನಾರಂಭ ಮಾಡಿದಂತಹ ಸಭಾಪತಿಗಳು ಅನಂತರದಲ್ಲಿ ಇಬ್ಬರ ಒಂದು ದೂರುಗಳನ್ನು ವಿವರಣೆಯನ್ನ ಕೊಟ್ಟರು. ಅನಂತರದಲ್ಲಿ ಆತ್ಮಾವಲೋಕನ ಮಾಡ್ಕೊಡಿ ಅಂತ ಬಿಟ್ರು. ಅದಾದ ನಂತರದಲ್ಲಿ ಅಲ್ಲಿಗೆ ನಿಲ್ತಾ ಇಲ್ಲ, ಬದಲಾಗಿ ಇದು ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದೆ. ಈಗ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಸಿಟಿ ರವಿ ಅವರನ್ನ ಬಂಧನಕ್ಕೆ ಒಳಪಡಿಸಿದೆ. ಪರಿಷತ್ ಸದಸ್ಯ ಸಿಟಿ ರವಿ ಅವರ ವಿರುದ್ಧವಾಗಿ ಕೇಸ್ ದಾಖಲಾದ ಕೂಡಲೇ ಅವರ ಅರೆಸ್ಟ್ ಸಾಧ್ಯತೆಯೂ ಕೂಡ ನಿರೀಕ್ಷೆ ಮಾಡಲಾಗಿತ್ತು. ಕಾರಣ ಜಾಮೀನು ರಹಿತ ಕೇಸನ್ನು ಅವರ ವಿರುದ್ಧ ದಾಖಲು ಮಾಡಿಕೊಂಡಿರೋದ್ರಿಂದಾಗಿ
ಸದ್ಯ ಆಗ್ತಾ ಇರುವಂತಹ ಅಷ್ಟು ಚಿತ್ರಣವನ್ನು ಕೂಡ ನೀವು ವಿಜುವಲ್ಸ್ ನಲ್ಲಿ ಗಮನಿಸ್ತಾ ಇದ್ರಿ. ಸುವರ್ಣಸೌಧದ ಮುಂಭಾಗ ಕುಳಿತು ಪ್ರತಿಭಟಿಸ್ತಾ ಇದ್ದಂತಹ ಸಿಟಿ ರವಿ ಅವರನ್ನ ಪೊಲೀಸರು ಬಂಧಿಸಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಇತರೆ ಬಿಜೆಪಿ ನಾಯಕರುಗಳು ಪ್ರೊಟೆಸ್ಟ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಅವಕಾಶವನ್ನ ಮಾಡಿಕೊಡದ ರೀತಿಯಲ್ಲಿ ಪೊಲೀಸರು ಕೂಡ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಸದ್ಯ ಈಗ ಪೊಲೀಸರು ಅವ್ರನ್ನ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರಿ. ಸಿಟಿ ರವಿ ಅವರ ಬಂಧನ ಈಗ ಕೆಲವೇ ಕ್ಷಣಗಳ ಹಿಂದಷ್ಟೇ ಆಯಿತು. ಸೊ ಅವ್ರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ಒಂದು ಫಾಲೋ ಅಪ್ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಮಗದೊಂದು ಅರೆಸ್ಟ್ ಮಾಡಿದಂತಹ ಸನ್ನಿವೇಶ ಹೇಗಿತ್ತು ಅನ್ನೋದ್ರಂತಹ ಚಿತ್ರಣ. ಭಾರಿ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಆಗಿತ್ತು. ಫಸ್ಟ್ಲಿ ಅವ್ರಿಗೆ ಭದ್ರತೆಯನ್ನು ಒದಗಿಸಬೇಕು ಅನ್ನುವಂತಹ ಕೋರಿಕೆಯನ್ನ ಮಾಡಲಾಗಿತ್ತು. ಕಾರಣ ಅವರ ಮೇಲೆ ಆದಂತಹ ಹಲ್ಲೆಯ ಪ್ರಯತ್ನ, ಅದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು, ಅವರ PA ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ ಹಟ್ಟಿಹೊಳ್ಳಿ ಅವರ ಬೆಂಬಲಿಗರು ಕೂಡ ಸುವರ್ಣಸೌಧದ ಮೊದಲ ಮಹಡಿಗೆ ಬಂದ್ರು. ಅಲ್ಲಿ ಬಂದು ಸಿಟಿ ರವಿ ಅವರನ್ನ ಹಿಂಬಾಲಿಸಿಕೊಂಡು ಬಂದು ಅವ್ರನ್ನ ಏಕವಚನದಲ್ಲಿ ನಿಂದಿಸಿ ಅವರ ಮೇಲೆ ಹಲ್ಲೆಗೂ ಕೂಡ ಪ್ರಯತ್ನಿಸಿದ್ರು. ಅಷ್ಟೊತ್ತಿಗಾಗಲೇ ಸುವರ್ಣಸೌಧದ ಮಾರ್ಷಲ್ಸ್ಗಳು ಸಿಟಿ ರವಿ ಅವರನ್ನ ರಕ್ಷಣೆ ಮಾಡಿ ಅದಾದ ನಂತರದಲ್ಲಿ ಪ್ರತಿಭಟನಾಕಾರನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಅಷ್ಟಕ್ಕೆ ನಿಲ್ಲಿಲ್ಲ ಸನ್ನಿವೇಶ, ಇನ್ನಷ್ಟು ಮುಂದುವರೆದಂತಹ ಬೆಳವಣಿಗೆಗಳಾಯಿತು. ಕೆಲ ಕಾಂಗ್ರೆಸ್ ನಾಯಕರುಗಳು ಸಿಟಿ ರವಿ ವಿರುದ್ಧವಾಗಿ ಸದನ ಕಲಾಪ ಮುಗಿದ ನಂತರವೂ ಕೂಡ ಆರ್ಭಟಿಸಿದ್ರು. ಏಕವಚನದಲ್ಲಿ ಅವರು ಕೂಡ ಮಗಳಿಲ್ವಾ, ಹೆಂಡತಿ ಇಲ್ವಾ, ತಾಯಿ ಇಲ್ವಾ ಅಂತೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶವನ್ನು ಹೊರಹಾಕಿದ್ರು. ಅದಾದ ನಂತರದಲ್ಲಿ ಬಿಜೆಪಿ ನಾಯಕರು ನನ್ನ ಮೇಲೆ ಹಲ್ಲೆಗೆ ಕಾಂಗ್ರೆಸ್ ಸರ್ಕಾರವೇ ಕುಮ್ಮಕ್ಕನ್ನ ಕೊಟ್ಟಿದೆ, ಸಚಿವೆ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅವರ ಕುಮ್ಮಕ್ಕಿನ ಆಧಾರದ ಮೇಲೆ ನನ್ನ ಮೇಲೆ ಹಲ್ಲೆಗೆ ಪ್ರಯತ್ನಿಸಿದ್ರು, ಇದು ಕೊಲೆ ಪ್ರಯತ್ನ ಅನ್ನುವಂತಹ ಮರುದೂರನ ಸಭಾಪತಿಗಳಿಗೂ ಕೂಡ ಕೊಟ್ಟಿದ್ರು. ಇಷ್ಟೆಲ್ಲ ಆದ ನಂತರ ಈಗ ಬಂಧನ ಆಗಿದೆ. ಸಿಟಿ ರವಿ ಅವರನ್ನ ಬಂಧಿಸಿರುವಂತಹ ಪೊಲೀಸರು ಅವರನ್ನ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಫಸ್ಟ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಂಥವ್ರನ್ನ ವಶ ಪಡ್ಕೊಳ್ಳುವಂತಹ ಪ್ರಯತ್ನ ಆಗ್ತಿದೆ ಅಂತ ಅಂದಾಜಿಸಲಾಗಿತ್ತಾದ್ರೂ ಕೂಡ ಕೇಸ್ ದಾಖಲಾಗಿರೋದ್ರ ಆಧಾರದ ಮೇಲೆ ಸಿಟಿ ರವಿ ಅವರನ್ನ ಮಾತ್ರ ಕಾಂಗ್ರೆಸ್ ಸರ್ಕಾರಕ್ಕೆ
ಸರ್